9th ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಇನ್ನೊಂದು ಆರ್ ಕ್ವಶನ್. ಈ ವಿಡಿಯೋ ಅಲ್ಲಿ ನಾವು ಮೇನ್ ಕ್ವಶನ್ ಮಾಡೋಣ. ಓಕೆ, ಸೊ ಆ ಮೇನ್ ಕ್ವಶನ್ ಸಪರೇಟ್ ಆಗಿ ಬರ್ತಿದ್ದೀನಿ. ಓಕೆ, ಈಗ 29th ಮೇನ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಇನ್ ಎ ಕ್ಲಾಕ್ ಈಸ್ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 10 minutes. ಓಕೆ, ಸೊ ಫಸ್ಟ್ ಇದಕ್ಕೆ ಏನ್ ಮಾಡೋಣ, ಒಂದು ಕ್ಲಾಕ್ ಡ್ರಾ ಮಾಡೋಣ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ಇದು ಕ್ಲಾಕ್ ತಗೊಂಡ್ರೆ ಇಲ್ಲಿ ನಂಬರ್ಸ್ ಬರೋಣ. ಇದು 12, ಇದು 1, ಇದು 2, ಇದು 3, 4, 5, 6, 7, 8, 9, 10, 11. ಓಕೆ, ಈಗ ಅವ್ರೇನ್ ಕೊಟ್ಟಿದ್ದಾರೆ, ಮಿನಿಟ್ ಹ್ಯಾಂಡ್ ಲೆಂತ್ ಕೊಟ್ಟಿದ್ದಾರೆ. ಎಷ್ಟು? 14 ಸೆಂಟಿಮೀಟರ್. ಓಕೆ, ಈಗ ನಾವೇನ್ ಮಾಡ, ಬರೇ ಮಿನಿಟ್ ಹ್ಯಾಂಡ್ ಒಂದೇ ತಗೊಳೋಣ. ಓಕೆ, ಮಿನಿಟ್ ಹ್ಯಾಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಇಲ್ಲಿದೆ ಅನ್ಕೊಳ್ಳೋಣ. ಓಕೆ, ಇದ್ರ ಲೆಂತ್ ಎಷ್ಟು? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರೇನ್ ಕೇಳ್ತಾರೆ, ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 10 minutes. ಓಕೆ, ಈಗ ನೀವೇ ನೋಡ್ರಿ, ಈಗ ಇಲ್ಲಿ ಇದೆ ಅನ್ಕೊಳ್ಳೋಣ. 10 minutes ಆದ್ಮೇಲೆ ಎಲ್ಲಿರುತ್ತೆ? 10 minutes ಆದ್ಮೇಲೆ ಇಲ್ಲಿರುತ್ತೆ ಮಿನಿಟ್ ಹ್ಯಾಂಡ್ ಅಂದ್ರೆ. ಓಕೆ, ಈ 10 minutes ಅಲ್ಲಿ ಓಕೆ ಎಷ್ಟು ಏರಿಯಾ ಕವರ್ ಮಾಡ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಸಿಂಪಲ್ ಆಗಿ ಅದನ್ನೇ ಸಪರೇಟ್ ಆಗಿ ಬರ್ದ್ರೆ ಅದು ನಥಿಂಗ್ ಬಟ್ ಯಾವ ತರ ಇದೆ, ಸೆಕ್ಟರ್ ಟೈಪ್ ಇದೆ ತಾನೆ. ನಥಿಂಗ್ ಬಟ್ ಸೆಕ್ಟರ್ ಟೈಪ್ ಇದೆ. ಲೆಂತ್ ಬಂದು 14 ಸೆಂಟಿಮೀಟರ್ ಅಂದ್ರೆ ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಏನು, ರೇಡಿಯಸ್ ಕೊಟ್ಟಂಗೆ. ರೇಡಿಯಸ್ 14 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ನಮಗೆ ಈ ಟೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಈ ಟೀಟಾ ವ್ಯಾಲ್ಯೂ ಗೊತ್ತರೆ ಓಕೆ, ಈ ಟೀಟಾ ವ್ಯಾಲ್ಯೂ ಗೊತ್ತಾದ್ರೆ ನಾವು ಏರಿಯಾ ಈಸಿಯಾಗಿ ಕಂಡುಹಿಡಿಬಹುದು. ಈಗ ಟೀಟಾ ಗೊತ್ತಿಲ್ಲ. ಈಗ ನಮಗೇನ್ ಗೊತ್ತಂದ್ರೆ, ನೀವೇ ನೋಡ್ರಿ, ಈ ಕ್ಲಾಕ್ ಓಕೆ ಟೋಟಲ್ ಇಷ್ಟು ತಿರುಗ್ತ ಅನ್ಕೊಳ್ಳೋಣ. ಟೋಟಲ್ 1 hour ತಿರುಗಿದ್ರೆ ಎಷ್ಟು ಡಿಗ್ರಿ ಕಂಪ್ಲೀಟ್ ಆದಂಗೆ? 360 ಡಿಗ್ರಿ ಕಂಪ್ಲೀಟ್ ಆದಂಗೆ. ಸೊ ನಾನೇನ್ ಬರೀತೀನಿ ಇಲ್ಲಿ, ಓಕೆ, ಮಿನಿಟ್ಸ್ ಡಿಗ್ರಿ. ಓಕೆ, ಸೊ 1 hour ಗೆ ಎಷ್ಟು ಡಿಗ್ರಿ ತಿರುಗುತ್ತೆ? 360 ಡಿಗ್ರಿ ತಿರುಗುತ್ತೆ. 1 hour ಅಂದ್ರೆ ಎಷ್ಟು ಮಿನಿಟ್ಸ್? 60 minutes ಗೆ 360 ಡಿಗ್ರಿ ತಿರುಗುತ್ತೆ ಅಂತ ಗೊತ್ತಾಯ್ತು. ಎಷ್ಟು? 60 minutes ಗೆ 360 ಡಿಗ್ರಿ ತಿರುಗುತ್ತೆ ಅಂತ ಗೊತ್ತಾಯ್ತು. ಈಗ ಬಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು ಬರೇ 10 minutes ಗೆ ಮಾತ್ರ. ಸೊ 10 minutes ಗೆ ಎಷ್ಟು ಡಿಗ್ರಿ ಅಂತ ಕಂಡಿದ್ದೇನ. 10 minutes ಗೆ ಎಷ್ಟು ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬರೀತೀನಿ, 60 into x is equal to 10 into 360. ಓಕೆ, ಈಗ x is equal to ಏನಾಯ್ತು, 10 into 360 divided by 60. ಸೊ ಏನ್ ಕ್ಯಾನ್ಸಲ್ ಆಯ್ತು, 1 0 1 0 ಕ್ಯಾನ್ಸಲ್ ಆಯ್ತು. 6 1 ಜಾ 6 6 ಜಾ. ಸೊ x ವ್ಯಾಲ್ಯೂ ಏನಾಯ್ತು, 60 ಜಾ 60. ಸೊ ಥೀಟಾ ವ್ಯಾಲ್ಯೂ ಏನಾಯ್ತು, ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು 60 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಥೀಟಾ ಬಂದ್ಬಿಟ್ಟು ಎಷ್ಟು, ಈಗ ನಮಗೆ ಥೀಟಾ ವ್ಯಾಲ್ಯೂ 60 ಡಿಗ್ರಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಇದಿಷ್ಟನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ರೇಡಿಯಸ್ ಏನಿಲ್ಲ, ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 14 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಈಗ ಟೀಟಾ ಕೂಡ ಗೊತ್ತಾಯ್ತು, ಎಷ್ಟು, ಟೀಟಾ ಬಂದ್ಬಿಟ್ಟು 60 ಡಿಗ್ರಿ. ಈಗ ಏರಿಯಾ ಆಫ್ ಸೆಕ್ಟರ್ ಕಂಡು ಹಿಡಿದ್ಬಿಟ್ರೆ ಮುಗಿತು. ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈಗ ಥೀಟಾ ವ್ಯಾಲ್ಯೂ ಏನು, 60 ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಏನು, 22/7. ರೇಡಿಯಸ್ ಏನು, 14 ಇಂಟು 14. ಈ ಕ್ಯಾನ್ಸಲ್ ಮಾಡಿದ್ರೆ 1 0 1 0 ಕ್ಯಾನ್ಸಲ್. 6 1 ಜಾ 6 6 ಜಾ, 7 1 ಜಾ 7 2 ಜಾ. ಓಕೆ, ಈಗ ಫರ್ದರ್ ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ 2 7 ಜಾ. ಓಕೆ, ಈಗ ಮುಂದೆ ಕ್ಯಾನ್ಸಲ್ ಆಗಲ್ಲ. ಸೊ ನಾವೇನ್ ಮಾಡೋಣ, ಈಗ ಉಳಿದಿದೇನು, 22 ಇಂಟು 2 ಇಂಟು 7 ಹೋಲ್ ಡಿವೈಡೆಡ್ ಬೈ 3 ಇಷ್ಟು ಉಳಿತು. ಈಗ ಮಲ್ಟಿಪ್ಲೈ ಮಾಡಿದ್ರೆ 44 ಇಂಟು 7 ಡಿವೈಡೆಡ್ ಬೈ 3. ಈಗ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ 7 4 ಜಾ 22 2 ಜಾ 44 ಆಯ್ತು. ಈ 7 ಬರ್ದೆ. ಈಗ 7 4 ಜಾ 28, 7 4 ಜಾ 28 ಪ್ಲಸ್ 2 30, 308/3 ಆಯ್ತು. ಓಕೆ, ಇದನ್ನ ಇಲ್ಲಿ ಡಿವೈಡ್ ಮಾಡೋಣ. 308
divided by 3. 3 1 ಜಾ 3, ಓಕೆ 0. ಓಕೆ ಇಲ್ಲೊಂದು 0 ಬರುತ್ತೆ. ಓಕೆ 3 ಟೇಬಲ್ ಅಲ್ಲಿ 0 ಹೋಗಲ್ಲ, ಸೊ ಅದಕ್ಕೆ ಏನ್ ಮಾಡ್ತೀವಿ 3 0 0 0, ಸೊ ಏನಾಗುತ್ತೆ 8 ಕೆಳಗಡೆ ಬರುತ್ತೆ. ಮತ್ತೆ 3 2 6, ಓಕೆ 8 ಅಲ್ಲಿ 6 ಹೋದ್ರೆ 2.0, 3 6 18, 2 ಉಳಿತು, ಮತ್ತೆ 0.0, 3 6 18. ಸೊ ಇದು ಹಂಗೆ ರೆಕರಿಂಗ್ ಹಾಕೊಂತ ಹೋಗುತ್ತೆ. ಸೊ ಏನ್ ಬರುತ್ತೆ 102.666 ಹಿಂಗ್ ಹೋಗುತ್ತೆ. ನಾವೇನ್ ಮಾಡ್ಬೇಕು, ಡೆಸಿಮಲ್ ಆದ್ಮೇಲೆ 3 ನಂಬರ್ಸ್ ಅಂದ್ರೆ 2 ನಂಬರ್ಸ್ ಮಾತ್ರ ಇಡ್ಬೇಕು. ಸೊ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ, ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದೆ ಅಂದ್ರೆ ಅವಾಗ ಏನ್ ಮಾಡ್ರಿ, ಪಕ್ಕಕ್ಕಿರೋ ನಂಬರ್ಗೆ +1 ಆಡ್ ಮಾಡ್ರಿ. ಸೊ ಏನಾಗುತ್ತೆ 102.67 ಆಗುತ್ತೆ. ಸೊ ಇದನ್ನ ರೌಂಡ್ ಫಿಗರ್ ಮಾಡಿದ್ರೆ 102.67 ಆಯ್ತು. ಓಕೆ ಈಗ ಅವ್ರು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವು ಏರಿಯಾ ಕಂಡಿಡ್ತೀವಿ. ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ ಸೊ ಈಗ ನಾವೇನ್ ಬರಿಬಹುದು ಸ್ಟೇಟ್ಮೆಂಟ್, ಏರಿಯಾ ಸ್ವೆಪ್ಟ್ ಬೈ ಎ ಕ್ಲಾಕ್ ಓಕೆ ಇನ್ 10 ಮಿನಿಟ್ಸ್, ಅಂದ್ರೆ ಲೈಕ್ ಮಿನಿಟ್ ಹ್ಯಾಂಡ್ 10 ಮಿನಿಟ್ಸ್ ಅಲ್ಲಿ ಎಷ್ಟು ಏರಿಯಾ ಸ್ವೆಪ್ಟ್ ಮಾಡಿದೆ ಅಂದ್ರೆ 102.67 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು ಅದರ ಆನ್ಸರ್. ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಸೆಟ್ 2 ಅವ್ರು 2 ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವು 2 ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬೇಕಂತಂದ್ರೆ, ಸೊ ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ. ಓಕೆ ಸೊ ನೀವು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಓಕೆ ನಿಮಗೆ ನನ್ನ ವಿಡಿಯೋ ಬಂದ್ಬಿಡುತ್ತೆ, ಇಲ್ಲ ಪ್ರೊಫೈಲ್ ಬಂದ್ಬಿಡುತ್ತೆ. ಓಕೆ ಅದನ್ನ ನೀವು ಕ್ಲಿಕ್ ಮಾಡಿ ಫಾಲೋ ಮಾಡ್ರಿ. ಓಕೆ ಎದಕ್ ಫಾಲೋ ಮಾಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆ ನಿಮಗೆ ಅಪ್ಡೇಟ್ ಇರುತ್ತಲ್ಲಿ. ಓಕೆ ರೀಸೆಂಟ್ ಆಗಿ ಏನ್ ವಿಡಿಯೋ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಲೈಕ್ ಏನಾದ್ರೂ ಇಂಪಾರ್ಟೆಂಟ್ ಏನಾದ್ರೂ ಲೈಕ್ ಪೋಸ್ಟ್ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ರೀಸೆಂಟ್ ಆಗಿರೋದು ಏನೇನಾಯ್ತು ಅಪ್ಡೇಟ್ ಗೊತ್ತಾಗುತ್ತೆ. ಆಮೇಲೆ ನೀವು ಅದರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು, ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ ಅದು ಬಹಳ ಅಡ್ವಾಂಟೇಜ್. ಅದೇ ಯೂಟ್ಯೂಬ್ ಅಲ್ಲಿ ಮಾಡ್ಬೋದು, ಬಟ್ ಪ್ರಾಬ್ಲಮ್ ಏನಾಗತ್ತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಔಟ್ ಕಮೆಂಟ್ ಮಾಡಿರ್ತೀರಿ, ಬಟ್ ನಾನ್ ರಿಪ್ಲೈ ಮಾಡಿದ ತಕ್ಷಣ ಓಕೆ ಮತ್ತೆ ನೀವು ನೋಡ್ಕೊಳಕ್ ಬಹಳ ಟೈಮ್ ಆಗುತ್ತೆ. ಸೊ ವೇಸ್ಟೇಜ್ ಆಫ್ ಟೈಮ್ ಬಹಳ ಆಗುತ್ತೆ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ನಾನ್ ಮೆಸೇಜ್ ಹಾಕಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ನೋಡ್ಕೋಬಹುದು, ಆಮೇಲೆ ರಿಪ್ಲೈ ಮಾಡ್ಬೋದು. ಓಕೆ ಸೊ ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ಯೂಟ್ಯೂಬ್ ಅಲ್ಲಿ ಆದ್ರೆ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ ಟೆಲಿಗ್ರಾಮ್ ಚಾನಲ್ ಫಾಲೋ ಎದಕ್ ಮಾಡ್ಬೇಕಂದ್ರೆ ಅದರಲ್ಲಿ ನಿಮಗೆ PDF ಹಾಕ್ತಾ ಇರ್ತೀನಿ. ಓಕೆ ಆಮೇಲೆ ಇವು ಯಾವ್ದಾದ್ರು ಇಂಪಾರ್ಟೆಂಟ್ ವಿಡಿಯೋ ಬಿಟ್ಟಿದಾಗೆಲ್ಲ ಲಿಂಕ್ ಹಾಕ್ತಾನೆ ಇರ್ತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ. ನೀವು ಯೂಟ್ಯೂಬ್ ನಲ್ಲಿ ಬಂದು ಯಾವ ವಿಡಿಯೋ ಬಿಟ್ಟಿದಾರ ಅನ್ನೋಕ್ಕಿಂತ ನೀವು ಟೆಲಿಗ್ರಾಮ್ ಹೋದ ತಕ್ಷಣ ರೀಸೆಂಟ್ ಆಗಿ ಯಾವ್ಯಾವ ವಿಡಿಯೋ ಬಿಟ್ಟಿದಾರೋ ಅದ್ರ ಲಿಂಕ್ ಎಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅವನ್ನ ನಿಮಗೆ ಬಹಳ ಈಸಿ ಆಗುತ್ತೆ. ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಸರ್ಚ್ ಮಾಡೋ ಟೈಮ್ ವೇಸ್ಟ್ ಆಗಲ್ಲ. ಸೊ ಟೆಲಿಗ್ರಾಮ್ ಇದ್ರೆ ನಿಮಗೆ ಟೈಮ್ ಡೆಫಿನೆಟ್ಲಿ ಸೇವ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ವಿಡಿಯೋಸ್ ಹಂಗೆ ಓಕೆ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಅದ್ರದ್ದು PDF ಇಲ್ಲಾಂದ್ರೆ ವಿಡಿಯೋ ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ನಾನು ಅದರಲ್ಲಿ ಹಾಕ್ತಾನೆ ಇರ್ತೀನಿ. ಓಕೆ ಸೊ ನೀವು ಅದನ್ನ ನೋಡ್ತಾ ಇದ್ರೆ ಲೈಕ್ ನಿಮ್ಗೆ ಎಕ್ಸಾಮಿಗೆ ಬಹಳ ಈಸಿ ಆಗುತ್ತೆ. ಓಕೆ ಸೊ ನೀವು ಎಕ್ಸಾಮ್ ಅಲ್ಲಿ ಎಫರ್ಟ್ಲೆಸ್ ಆಗಿ ಸ್ಕೋರ್ ಮಾಡ್ಬೋದು. ಓಕೆ ಅಬೌವ್ 90 ಈಸಿಯಾಗಿ ತೆಗಿಬಹುದು, ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.